ಮುಗೀತಾ? ಓ ರಾಜು, ಸತೀಶ್, ಈಗ ಬಂದ್ರೇನು? ಪೂಜೆ ಮುಗಿಯಿತು, ಬನ್ನಿ ಪ್ರಸಾದ ಕೊಡ್ತೀನಿ. ಅಣ್ಣ ಎಲ್ಲ ಬಂದಿರ್ಬೇಕು. ಪ್ರಸಾದ ಕೊಡ್ತೀನಿ ತಡಿಯಪ್ಪ. ನೋಡಪ್ಪ, ಬೆಳಗ್ಗೆ ಹೊಲಕ್ಕೆ ಹೋದವರು ನಿಮ್ಮನ್ನ ಇನ್ನೂ ಬಂದೇ ಇಲ್ಲ. ಅದು ಅಲ್ಲದೆ ಊಟ ಮಾಡದೆ ಹಾಗೆ ಹೋಗಿದ್ದಾರೆ. ಕೆಲಸ ಮಾಡುತ್ತಾ ಕುಳಿತುಕೊಂಡ್ರೆ ಅವ್ರಿಗೆ ಊಟದ ಅರಿವೇ ಇರುವುದಿಲ್ಲ. ಅಣ್ಣ ಬಂದ್ರು ಅತ್ತಿಗೆ, ಅಣ್ಣ ಬಂದ್ರು. ಏನ್ರು ನೀವು ಇನ್ನು ಚಿಕ್ಕ ಮಕ್ಕಳಿಗೆ ಮಾಡ್ತೀರಲ್ಲ? ನೋಡು ಗಂಗಾ, ಅವರೆಷ್ಟೇ ದೊಡ್ಡವರಾದರೂ ನಮ್ಗೆ ಚಿಕ್ಕ ಮಕ್ಕಳಿಗೆ ತಾನೆ. ಏನತ್ತಿಗೆ ಅಣ್ಣ ಬರ್ಲಿಲ್ಲ ಅಂತ ಒಂದೇ ಸೌನಿ ಚಡ್ಪಡ್ತಾ ಇದ್ದೆ. ಅಣ್ಣ ಮನೆಗೆ ಬಂದರು, ಅಣ್ಣನ ಜೊತೆ ಏನೂ ಮಾತಾಡ್ತಲ್ಲ. ಯಾಕತ್ತಿಗೆ ಅಣ್ಣನ ಮೇಲೆ ಕೋಪನ? ಹೌದು ಮತ್ತೆ. ಅಲ್ಲ, ಮನೆ ಬಾಗಿಲಿಗೆ ಬರೋಕ್ಕಿಂತ ಮುಂಚೆ ಬರೀ ನಿಮ್ಮನ್ನ ಮಾತ್ರ ಕರೀತಾರೆ, ಕರೆಯೋದೇ ಇಲ್ಲ. ಕೋಪ ಬರದೆ ಮತ್ತೇನಾಗುತ್ತೆ ನನಗೆ? ನೋಡು ಗಂಗಾ, ನಿನಗೆ ಕೋಪ ಬಂದ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ. ನಿನಗೆ ಕೋಪ ಬರ್ಲಂತಾನೆ ನಾನು ಸುಮ್ಮನೆ ಇರೋದು. ಹೌದು ಹೌದು, ಮಾತಿನಲ್ಲಿ ತುಂಬಾ ರಸಿಕ ನೀನು. ನಿಮ್ಮನ್ನ ನಾನು ಗೆಲ್ಲಕ್ಕಾಗುತ್ತಾ? ಅದು ಅಲ್ಲದೆ ಮಾತಿನ ಮಲ್ಲ ನೀವು. ನಿಮ್ ಜೊತೆ ನಾನ್ ಮಾತನಾಡಕ್ಕಾಗುತ್ತಾ? ಬಿಟ್ಬಿಡು, ನಾನೇ ನಿನಗೆ ಮಾತಾಡ ಅಂತ ಹೇಳಿ. ಅಣ್ಣ ರೊಮ್ಯಾನ್ಸ್ ಮಾಡ್ತಿದ್ದಾರೆ, ಇಲ್ಲಿ ನಮಗೇನ್ ಕೆಲಸ? ಬಾ ರಾಜಣ್ಣ. ರಾಜು, ಸತೀಶ, ಎಲ್ಲಿ ಹೋಗ್ತಾರ? ನಿಂತ್ಕೊಳ್ಳಿ. ಇಂದು ವಿಜಯದಶಮಿ. ಪಾಂಡವರು ವನವಾಸ ಮಾಡಿ 1 ವರ್ಷ ಅಜ್ಞಾತವಾಸ ಮುಗಿಸಿ ಬನ್ನಿ ಮಹಾಕಾಳಿ ಒಡಲಲ್ಲಿ ತಮ್ಮ ಆಯುಧಗಳನ್ನು ಬಚ್ಚಿಟ್ಟಿದ್ದರು. ಈ ಶುಭ ದಿನದಂದು ಆ ಆಯುಧಗಳನ್ನು ತೆಗೆದುಕೊಂಡು ಆಯುಧಗಳನ್ನು ಪೂಜೆ ಮಾಡಿ ಆಯುಧಗಳನ್ನು ತೆಗೆದುಕೊಂಡ ದಿನ. ಮೈಸೂರು ಚಾಮುಂಡೇಶ್ವರಿಯು ಆನೆ ಮೇಲೆ ಅಂಬಾರಿಯಲ್ಲಿ ಮೆರವಣಿ ಹೊರಡುವ ದಿನ. ನಾಡಿನ ತುಂಬೆಲ್ಲ ಒಬ್ಬರೊಬ್ಬರು ಬಂಗಾರದಿಂದ ಶುಭ ಹಾರೈಸುವ ದಿನ. ರಾಜು, ಸತೀಶ, ಇವತ್ತು ನನ್ನ ಸಂಬಳವಾಯಿತು. ಹಬ್ಬದ ದಿನ ಹಳೆ ಬಟ್ಟೆ ಹಾಕಿಕೊಂಡಿರುವುದು ಚೆನ್ನಾಗಿರುವುದರಿಂದ ಹೊಸ ಬಟ್ಟೆ ತಂದಿರುವೆನು. ರಾಜು, ಸತೀಶ, ಇಬ್ಬರು ಹೋಗಿ ಹೊಸ ಬಟ್ಟೆ ಹಾಕಿಕೊಂಡು ಬನ್ನಿ. ನನ್ನ ಮೇಲೆ ಕೋಪನ? ಅಯ್ಯೋ, ನಿಮಗೆ ಕೋಪನ? ಇಲ್ಲ ರೀ, ಹಾಗೇನಿಲ್ಲ. ನೋಡುವಾಗ ನಿನ್ನ ಕೋಪ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇರ್ಲಿ, ಕಣ್ಣು ಮುಚ್ಚುಕು. ಆದ್ರೆ ಒಂದ್ ಮಾತು, ನಾನು ಕಣ್ ತೆರೆಯವರಿಗೆ ನೀನು ಕಣ್ ತೆರೆಯಬಾರದು. ಇಷ್ಟೊಂದು ಬೆಲೆ ಬಾಳೋ ಸೀರೆ ತಂದಿದ್ರ, ನಿಮ್ಗೋಸ್ಕರ ಅಂತ ಏನು ತೆಗೆದುಕೊಂಡಿಲ್ವಾ? ನೋಡು ಗಂಗಾ, ಚಿಕ್ಕವರಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡವರು ನಾವು. ಆ ಕೊರಗು ನೋವು ನನಗೊಬ್ಬನಿಗಿರಲಿ. ನಾನು ಪಟ್ಟಂತ ವೇದನೆ ನನ್ನ ತಮ್ಮಂದಿರು ಪಡಬಾರದು. ಅದೇನೇ ಕಷ್ಟ ಬಂದರು ತಾಯಿ ಕರೆಮ್ಮನ ಪಾದ ಸಾಕ್ಷಿಯಾಗಿಯೂ ನಾನು ನಿಭಾಯಿಸುತ್ತೇನೆ. ನಿಮಗೆ ಸಂತೋಷ ತಾನೆ? ನೀವೆಷ್ಟೊಂದು ಒಳ್ಳೆಯವರು. ನಿಮ್ಮಂತ ಗಂಡನ್ನು ಪಡಿಬೇಕಾದ್ರೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೇನೆ. ಒಂದು ಹೆಣ್ಣಿಗೆ ಬೆಲೆ ಕಟ್ಟಕ್ಕಾಗದಿರೋ ಆಸ್ತಿ ಅಂದ್ರೆ ಗಂಡನ ಪ್ರೀತಿ. ಪ್ರೀತಿಯಿಂದ ನೀವು ನನಗೆ ಸೀರೆ ತಂದುಕೊಟ್ಟಿದ್ದೀರಲ್ಲ, ಇಂಥ ಭಾಗ್ಯ ಈ ಜಗದಲ್ಲಿ ಅದೆಷ್ಟು ಹೆಣ್ಣು ಮಕ್ಕಳಿಗೆ ತಾನೇ ಸಿಗುತ್ತೆ. ನನಗಂತೂ ತುಂಬಾನೇ ಸಂತೋಷವಾಗ್ತಾ ಇದೆ. ಯಾಕಂದ್ರೆ ತಂದೆ ಕೊಡಿಸೋ ಸೀರೆ ಗಂಡನ ಮನೆ ಸೇರೋ ತನಕ, ತಾಯಿ ಕೊಡಿಸೋ ಸೀರೆ ತಾಯಿ ಆಗೋ ತನಕ, ನನ್ನ ಗಂಡ ಕೊಡಿಸೋ ಈ ಸೀರೆ ನನ್ನ ಜನ್ಮ ಇರೋವರೆಗೂ, ಈ ಭೂಮಿಯ ಋಣ ಮುಗಿಯುವವರೆಗೂ. ನಿಜಕ್ಕೂ ನಾನು ತುಂಬಾನೇ ಭಾಗ್ಯಶಾಲಿ. ನೀವು ಗೆದ್ಬಿಟ್ರಿ ಕಣ್ರಿ. ಸಂತೋಷ ತಾನೆ? ಈ ಸಂತೋಷದ ಸಮಯದಲ್ಲಿ ನಿನ್ನ ಸುಮಧುರ ಕಂಠದಿಂದ ಹಾಡನ್ನು ಹಾಡುವುದೇ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಯಾಕಂದ್ರೆ ಆ ಚಂದ್ರನಿಗೆ ದಿನನಿತ್ಯ ಬೆಳಗುವ ಆಸೆ, ಕೋಗಿಲೆಗೆ ಹಾಡುವ ಆಸೆ, ನವಿಲಿಗೆ ಕುಣಿಯುವ ಆಸೆ. ಹಾಗೆ ನೀವು ಕೂಡ ನನ್ನ ಜೊತೆ ಹಾಡಿ ಕುಣಿಬೇಕೆಂಬ ಆಸೆ ತಾನೇ?
ಬಳಿ ಬಂದು ಸಿಹಿ ಸಿಹಿ ಮಧ್ಯೆ ಕಾಣಿಕೆ